ಹಾರಿಸಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡ ಉದ್ಯಮಿ ಸಿಜೆ ರಾಯ್ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಆದರೆ ಆ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ದೈತ್ಯ ಉದ್ಯಮಿ ಸಾವಿಗೆ ಕಾರಣ ಏನು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಎಸ್ಐಟಿ ಉತ್ತರ ಹುಡುಕುವ ಕೆಲಸವನ್ನ ಮಾಡ್ತಾ ಇದೆ. ರಾಯ್ ಆತ್ಮಹತ್ಯೆ ಕೇಸ್ 3 ಆಯಾಮಗಳಲ್ಲಿ ಎಸ್ಐಟಿ ತನಿಖೆ. ಉದ್ಯಮಿ ರಾಯ್ ಕಚೇರಿಯಲ್ಲಿ ಪ್ರೊಫೆಷನಲ್ ಡೈರಿ ಪತ್ತೆ. ಶುಕ್ರವಾರ ಆತ್ಮಹತ್ಯೆ ಮಾಡಿಕೊಂಡ ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ರಿಯಲ್ ಎಸ್ಟೇಟ್ ಲೋಕದ ದೊಡ್ಡ ಉದ್ಯಮಿಯಾಗಿರೋ ಸಿಜೆ ರಾಯ್ ಕೇವಲ ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯನಾ ಎಂಬುದೇ ದೊಡ್ಡ ಪ್ರಶ್ನೆ. ಹೀಗಾಗಿ ಹೈ ಪ್ರೊಫೈಲ್ ಮತ್ತು ಅತಿ ಸೂಕ್ಷ್ಮ ಕೇಸ್ ತನಿಖೆಯ ಹೊಣೆಯನ್ನ ಐಪಿಎಸ್ ಆಫೀಸರ್ಗೆ ನೀಡಲಾಗಿದ್ದು, ಶನಿವಾರದಿಂದಲೇ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು 3 ಆಯಾಮಗಳಲ್ಲಿ ಅಂದರೆ ಸಿಜೆ ಆತ್ಮಹತ್ಯೆ ಕೇಸನ್ನ ಐಟಿ ದಾಳಿ, ಬಿಸಿನೆಸ್, ವೈಯಕ್ತಿಕ ವಿಚಾರವಾಗಿ ತನಿಖೆ ಮಾಡುತ್ತಿದ್ದಾರೆ. ಈಗಾಗಲೇ 1 ರೌಂಡ್ ಐಟಿ ಅಧಿಕಾರಿಗಳ ವಿಚಾರಣೆ ನಡೆಸಿರೋ ಎಸ್ಐಟಿ ಪ್ರಮುಖವಾಗಿ ಐಟಿ ಅಧಿಕಾರಿ ಕೃಷ್ಣ ಪ್ರಸಾದ್ ಹೇಳಿಕೆ ದಾಖಲು ಮಾಡಿಕೊಂಡಿದೆ. ಘಟನೆ ನಡೆದ ಕಚೇರಿಗೆ ಕರೆದೊಯ್ದು ಐಟಿ ಅಧಿಕಾರಿ ಯಾವ ಆರೋಪದ ಮೇಲೆ ಪರಿಶೀಲನೆ, ಎಷ್ಟು ದಿನದಿಂದ ಪರಿಶೀಲನೆ ನಡೆಯುತ್ತಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಗಳಿಗೆಲ್ಲ ಐಟಿ ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡಿದ್ದೇವೆಂದು ಉತ್ತರ ಕೊಟ್ಟಿದ್ದಾರೆ. ಈ ಮಧ್ಯೆ ಕಾನ್ಫಿಡೆಂಟ್ ಕಚೇರಿಯಲ್ಲಿ ಪೊಲೀಸರಿಗೆ ಸಿಜೆ ರಾಯ್ ಡೈರಿ ಸಿಕ್ಕಿದೆ. ಆದರೆ ಆ ಡೈರಿ ಪರ್ಸನಲ್ ಅಲ್ಲ, ಪ್ರೊಫೆಷನಲ್ ಡೈರಿ ಆಗಿದ್ದು 2026 ಕ್ಯಾಲೆಂಡರ್ ವರ್ಷದ ಡೈರಿಯಲ್ಲಿ ನಿತ್ಯದ ವ್ಯವಹಾರ ಸಂಬಂಧ ಕೆಲ ವಿಚಾರಗಳನ್ನ ಬರೆದಿದ್ದಾರೆ. ಈ ಡೈರಿಯಲ್ಲಿರೋ ಬರವಣಿಗೆ ಮತ್ತು ರಾಯ್ ಬಗ್ಗೆ ಕೆಲ ಮಾಹಿತಿ ತಿಳಿದುಕೊಳ್ಳಲು ಎಸ್ಐಟಿ ರಾಯ್ ಮಗ ರೋಹಿತ್ ರಾಯ್ ಹಾಗೂ ಪತ್ನಿಯನ್ನ ವಿಚಾರಣೆಗೆ ಕರೆದಿದ್ದಾರೆ. ಇನ್ನು ಶುಕ್ರವಾರ ರಾಯ್ ಸ್ವತಃ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರೂ ಸಿಬ್ಬಂದಿಗೆ ತಕ್ಷಣವೇ ಗೊತ್ತಾಗಿರಲಿಲ್ಲ. ಇದಕ್ಕೆ ಕಾರಣ ರಾಯ್ ಪಾಯಿಂಟ್ ಬ್ಲಾಕ್ನಲ್ಲಿ ಶೂಟ್ ಮಾಡಿಕೊಂಡಿದ್ದು ಮತ್ತು ಚೇಂಬರ್ ಅನ್ನ ಸೌಂಡ್ ಪ್ರೂಫ್ ಮಾಡಿಸಿಕೊಂಡಿದ್ದು ಅನ್ನೋದು ಗೊತ್ತಾಗಿದೆ. ಸದ್ಯ ಎಸ್ಐಟಿ ಅಧಿಕಾರಿಗಳು ಈ ಎಲ್ಲ ಮಾಹಿತಿಯ ಜೊತೆಗೆ ತನಿಖೆ ಮುಂದುವರೆಸಿದ್ದು, ಸಿಜೆ ರಾಯ್ ಆತ್ಮಹತ್ಯೆಯ ಅಸಲಿ ಕಾರಣ ಬಯಲು ಮಾಡ್ತಾರಾ ಕಾದು ನೋಡಬೇಕು. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.